ಎಲ್ಲರಿಗೂ ನಮಸ್ಕಾರ. ನಾನು ಸರಳ ಕನ್ನಡ ವ್ಲಾಗ್ಸ್ಗೆ ಸ್ವಾಗತ. ಹಾಗೆ ಇವತ್ತು ನಾನು ಸಂಜೆ ವ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. 2 ದಿನ ಯಾವುದೇ ವ್ಲಾಗ್ ಹಾಕ್ಲಿಕ್ಕೆ ಆಗಲಿಲ್ಲ. ನನಗೆ ಸ್ವಲ್ಪ ಬ್ಯುಸಿ ಇದ್ದೆ, ಜೊತೆಗೆ ಸ್ವಲ್ಪ ಹೆಲ್ತ್ ಅಪ್ಸೆಟ್ ಇತ್ತು. ಹಾಗಾಗಿ ನನಗೆ ವ್ಲಾಗ್ ಮಾಡೋಕ್ಕಾಗಲಿಲ್ಲ. ಇವತ್ತು ನಾನು ಸಂಜೆನೇ ವ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಹಾಗೆ ಯಜಮಾನರು ಬೆಂಗಳೂರು ಹೋಗಿದ್ರು, ಮೆಡಿಷನ್ ಎಲ್ಲ ತರಲಿಕ್ಕೆ ಹೋಗಿದ್ರು ಕಮಂಡ್ ಹಾಸ್ಪಿಟಲ್ಗೆ. ಹಾಗೆ ಮೆಡಿಷನ್ನು ತಗೊಂಡು ಜೊತೆಗೆ ಸ್ವಲ್ಪ ಗ್ರೋಸರಿ ತೊಗೊಂಡು ಬಂದಿದ್ದಾರೆ. ಈ ತಿಂಗಳಿಗೆ ಎಷ್ಟು ಏನು ಬೇಕಾಗುತ್ತೆ, ಅವಶ್ಯಕತೆ ಇರೋ ಅಷ್ಟೇ ತೊಗೊಂಡು ಬಂದಿರೋದು. ಅದನ್ನು ನಾನು ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಹಾಗೆ ಪುದೀನ ಚಟ್ನಿ ರೆಸಿಪಿನೂ ನಾನು ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ನೋಡಿ ನಾನು ಯಾವ ರೀತಿ ಪುದೀನ ಚಟ್ನಿ ಮಾಡ್ತೀನಿ ಅಂತ ಹೇಳಿಬಿಟ್ಟು. ಹಾಗೆ ಇನ್ನೂ ಯಾರೆಲ್ಲ ಹೊಸಬರು ನೋಡ್ತಾ ಇದ್ದೀರಾ, ದಯವಿಟ್ಟು ನಮ್ಮ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಫ್ಯಾಮಿಲಿ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ, ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದಕ್ಕೆ ಯಾವುದೇ ಚಾರ್ಜಸ್ ಕಟ್ಟಾಗೋದಿಲ್ಲ, ಫ್ರೀಯಾಗಿರುತ್ತೆ. ಹಾಗೆ ಪಕ್ಕದಲ್ಲಿರುವ ಬೆಲ್ಲೈಕನ್ನ ಪ್ರೆಸ್ ಮಾಡಿದ್ರೆ ನಾನು ಹಾಕೋ ಎಲ್ಲ ವಿಡಿಯೋಗಳ ನೋಟಿಫಿಕೇಷನ್ ನಿಮಗೆ ಮೊದಲು ಬಂದು ತಲುಪುತ್ತೆ. ಓಕೆ ಫ್ರೆಂಡ್ಸ್, ಬನ್ನಿ ನಾನು ಪುದೀನ ಚಟ್ನಿ ಯಾವ ರೀತಿ ಮಾಡಿದ್ದೀನಿ, ಹಾಗೆ ತಂದಿರೋಂಥ ಗ್ರೋಸರಿ ಇದನ್ನೆಲ್ಲ ನಾನು ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ನೋಡ್ಕೊಂಡು ಬನ್ನಿ. ನಾನು ದೀಪಾವಳಿ ಟೈಮಲ್ಲಿ ನೈಟಿ ತೊಗೊಂಡಿದ್ದೆ. ನೈಟಿನ ನಾನು ಏನು ರೆಡಿನೂ ಮಾಡಿಲ್ಲ. ಅಂದರೆ ಸಾಮಾನ್ಯವಾಗಿ ನೈಟಿ ಯಾವುದೂ ಕರೆಕ್ಟಾಗಿ ಫಿಟ್ಟಾಗಿರೋದಿಲ್ಲ. ನಾವು ಮತ್ತೆ ಮಾಡ್ಕೊಳ್ಬೇಕು, ಮನೆಗೆ ತೊಗೊಂಡು ಬಂದು ಫಿಟ್ಟಿಂಗ್ ಇರಬಹುದು, ಲೆಂತ್ ಇರ್ಬೋದು, ಎಲ್ಲ ರೆಡಿ ಮಾಡ್ಕೊಳ್ಬೇಕು. ಏನೂ ಮಾಡಿಲ್ಲ, ತಂದಿಟ್ಟಿರೋದು ಹಾಗೇ ಇದೆ. ಅದನ್ನು ನಾನು ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ನೋಡಿ ಹೇಗಿದೆ ಅಂತೇಳಿ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಹೇಳಿ. ನೋಡ್ಕೊಂಡು ಬನ್ನಿ, ನಾನು ಮತ್ತೆ ಸಿಗ್ತೀನಿ. ನೋಡಿ 2 ಮಾಜಾ ತಂದಿದ್ದಾರೆ, 2 ಇದೆ. ಹಾಗೆ ರೆಡ್ ಲೇಬಲ್ಲು ನೋಡಿ 2, ಒಂದು ನ್ಯಾಚುರಲ್ ಕೇರು ರೆಡ್ ಲೇಬಲ್ಲು, ಒಂದು ನ್ಯಾಚುರಲ್ ಕೇರ್ ತಗೊಂಡು ಬಂದಿದ್ದಾರೆ, ಮತ್ತೊಂದು ರೆಡ್ ಲೇಬಲ್ ತಂದಿದ್ದಾರೆ. ಇದು ನ್ಯೂ ಪ್ಯಾಕ್ ಅಂತೆ, ಇದು ಓಲ್ಡ್ ಅಂತೆ. ಇದ್ರ ಮೇಲೇನೆ ಕೊಟ್ಟಿದ್ದಾರೆ ನೋಡಿ. ಹಾಗಾಗಿ ಇದು ಹಿಮಾಲಯ ಫೇಸ್ ವಾಶು 2, ಹಾಗೆ ಒಂದು ಪಾಂಡ್ಸ್ ಪೌಡ್ರು, ಹಾಗೆ ಇದು ಸಾಫ್ಟ್ ನಿವಿಯಾ ಸಾಫ್ಟು ಮಾಯಶ್ಚರೈಸರ್ ಬೇಕಲ್ವಾ ಇನ್ನು ಚಳಿಗಾಲ, ಹಾಗಾಗಿ. ಹಾಗೆ 6 ತಗೊಂಡು ಬಂದಿದ್ದಾರೆ ಲೈಫ್ ಬಾಯ್ ಸೋಪು. ಆಮೇಲೆ ಮಿಕ್ಸ್ಚರು ನೋಡಿ, ಆಲೂ ಬುಜ್ಜಿ. ಆಮೇಲೆ ಇದು ಕಾಜು ಹಾಕಿರೋದು 3 ಪ್ಯಾಕೆಟು. ಇದೆರಡು ಸೇಮ್ ಬರುತ್ತೆ, ಇದು ಡಿಫ್ರೆಂಟ್ ಬರುತ್ತೆ. ಕಾಜು ಮಿಕ್ಸ್ಚರು ನೋಡಬೇಕು ಟೇಸ್ಟ್ ಹೆಂಗಿರುತ್ತೆ ಅಂತ. ಹೆಸರು ಮಾತ್ರ ಸೇಮೇ ಇದೆ, ಕಾಶ್ಮೀರಿ ಮಿಕ್ಸ್ಚರ್ ಅಂತ ಇದೆ. ಇದು ಈ ರೀತಿ ಇದೆ, ನೋಡೋಣ, ಟೇಸ್ಟ್ ಮಾಡೋಣ. ಹಾಗೆ ಇದು ಯಜಮಾನ್ರಿಗೆ, ಇದೆಲ್ಲ ಯಜಮಾನ್ರಿಗೆ ಸ್ನ್ಯಾಕ್ಸ್, ಅವರಿಗೆ ಇರಬೇಕು ಏನಾದರೂ ಸೈಡ್ಸು. ಮತ್ತೆ ಇದೆರಡು ಮ್ಯಾಗಿ ಪಾಕೆಟ್ ತಗೊಂಡು ಬಂದಿದ್ದಾರೆ. ಹಾಗೆ ಪಾಪಡ್ ತಂದಿದ್ದಾರೆ, 4 ಪಾಕೆಟ್ ತಗೊಂಡು ಬಂದಿದ್ದಾರೆ ನೋಡಿ. 1 2 3 4 ಪಾಕೆಟ್ ತಗೊಂಡು ಬಂದಿದ್ದಾರೆ. ಇದು ನಮ್ಮ ಮನೆಯವರಿಗೆ ತುಂಬ ಇಷ್ಟ, ನಮ್ಮ ಮನೇಲಿ ಎಲ್ಲರಿಗೂ ಇಷ್ಟ. ಆದರೆ ಇದು ಸುಟ್ಟು ತಿನ್ನೋದು, ಯಾವುದೇ ಫ್ರೈ ಮಾಡಿ ಡೀಪ್ ಫ್ರೈ ಮಾಡಿ ತಿನ್ನೋದಲ್ಲ, ಪಾಪಡು ಸುಟ್ಟು ತಿನ್ನೋದು ಚೆನ್ನಾಗಿರುತ್ತೆ. ಇದೂ ಬಂದ್ಬಿಟ್ಟು ಅಮೌಂಟು 58 ರೂಪಾಯಿ. ನಮಗೆ ಕ್ಯಾಂಟೀನಲ್ಲಿ ಎಷ್ಟು ಬಿದ್ದಿದೆ ಅಂತ ಗೊತ್ತಿಲ್ಲ, ಬಿಲ್ ಎಲ್ಲೋ ಇಟ್ಬಿಟ್ಟಿದ್ದಾರೆ ಯಜಮಾನ್ರು. ಇದು ಡೇಟ್ಸು, ಇದು ಯಜಮಾನ್ರಿಗೇನೆ. ಇದು ಸೋಂಪ ಪುಡಿ, ಇದು ಯಜಮಾನ್ರಿಗೇನೆ. ಮಗನ್ಗೂ ಡೇಟ್ಸು ಮತ್ತು ಸೋಂಪ ಪುಡಿ, ಹಾಗೆ ಮ್ಯಾಗಿ ಮತ್ತೆ ಮಿಕ್ಸ್ಚರು, ಬಿಸ್ಕೆಟು ಇಷ್ಟು ಮಗನಿಗೆ ಕೊಟ್ಟಿದ್ದಾರೆ. ಓಟ್ಸು, ಮಸಾಲ ಓಟ್ಸು ಇಷ್ಟು ಮಗನಿಗೆ ಕೊಟ್ಟು ಬಂದಿದ್ದಾರೆ. ಈಗ ಮನೆಗೆ ತಂದಿರೋದು ಇಷ್ಟು ತಗೊಂಡು ಬಂದಿದ್ದಾರೆ. ನಾನು ಇಲ್ಲಿ ಮೆಡಿಕಲ್ ಸ್ಟೋರ್ಗೆ ಹೋಗಿದ್ದೆ, ಸ್ವಲ್ಪ ಏನೇನೋ ಬೇಕಿತ್ತು ಅಂತ ಹೇಳಿ. ಆ ಟೈಮಲ್ಲಿ ನಾನು ನೋಡಿದೆ, ಈ ಅಪೋಲೋದಲ್ಲಿ ಆಫರ್ ಇರುತ್ತೆ. ಯಾರಾದರೂ ಅಪೋಲೋ ಮೆಡಿಕಲ್ ಸ್ಟೋರಿಗೆ ಹೋಗ್ತಾ ಇದ್ರೆ ವಿಚಾರಿಸಿ ನೋಡಿ. ಈ ರೀತಿ ಇರುತ್ತೆ, ಕವರ್ ಎಲ್ಲ ಪೇಪರಲ್ಲಿ ಕೊಡ್ತಾರೆ ಅವರು. ಆದರೆ ಇದು ಬೈ 1 get 1. ಇದು 1 ತಗೊಂಡ್ರೆ ಮತ್ತೊಂದು ಫ್ರೀ. ನೋಡಿ ಇದ್ರ ಮೇಲೆ ರೇಟ್ ಇದೆ, ನೋಡಿ ಇಲ್ಲಿದೆ MRP ರೇಟು 249 ರೂಪಾಯಿ ಇದೆ. 249 ರೂಪಾಯಿ ಕೊಟ್ಟರೆ ಇದು 600 ml. ನೋಡಿ ಇದು 600 ml, ಬೈ 1 get 1. ಅದಕ್ಕೆ ನಾನು ತಗೊಂಡು ಬಂದೆ. ಇದು ಅಪೋಲೋದಲ್ಲಿ ತಂದಿದ್ದು. ಇದೆಲ್ಲ ಆರ್ಮಿ ಕ್ಯಾಂಟೀನ್ ಗ್ರೋಸರಿ, ಅಂದರೆ ನಮ್ಮ ಕ್ಯಾಂಟೀನಲ್ಲಿ ತಗೊಂಡು ಬಂದಿರೋಂಥದ್ದು. ಇದರಲ್ಲಿ ನನಗೆ ಅಂತ ಏನೂ ಇಲ್ಲ, ಬೇಕಂದ್ರೆ ಸ್ವಲ್ಪ ಸ್ವಲ್ಪ ನಾನು ಮಿಕ್ಸ್ಚರ್ ತಿಂದ್ಕೊಳ್ಬೋದು, ಅಷ್ಟು ಬಿಟ್ಟರೆ ಈ ಪಾಪಡ್ ಅಷ್ಟೇ. ಇದು ಯಜಮಾನ್ರಿಗೆ ಡೇಟ್ಸು,
ಹಾಗೆ ಸೋಂಪ ಪುಡಿ ಸೋಂಪ ಪುಡಿ ಮತ್ತು ಡೇಟ್ಸ್ ಎರಡೂ ಯಜಮಾನ್ರಿಗೆ. ಸ್ನ್ಯಾಕ್ಸು ಅವ್ರಿಗೇನೆ. ಜ್ಯೂಸು ಇನ್ನೇನು ನಾನು ಸ್ವಲ್ಪ ಕುಡಿಬೋದು, ಅಷ್ಟೇ, ಜಾಸ್ತಿ ಕುಡಿಯೋಂಗಿಲ್ಲ. ಹಾಗಾಗಿ ಅವರಿಗೆಲ್ಲ ಸ್ನ್ಯಾಕ್ಸ್ ಬೇಕು, ತಂದಿದ್ದಾರೆ. ಟ್ಯಾಬ್ಲೆಟ್ ಎಲ್ಲ ತರಲಿಕ್ಕೆ ಹೋಗಿದ್ರು. ಆ ಟೈಮಲ್ಲಿ ಮಂತ್ಲಿ ಟ್ಯಾಬ್ಲೆಟ್ ತರಲಿಕ್ಕೆ ಹೋಗ್ಬೇಕಲ್ವಾ, ಸ್ವಲ್ಪ ಸ್ವಲ್ಪ ಸಾಮಾನೆಲ್ಲ ತಗೊಂಡು ಬಂದಿದ್ದಾರೆ ಅಷ್ಟೇ, ಜಾಸ್ತಿ ಏನು ತಂದಿಲ್ಲ. ನಾನಿಲ್ಲಿ ಪುದೀನ ಚಟ್ನಿ ಮಾಡೋದಕ್ಕೆ ಎಲ್ಲ ತಯಾರಿ ಮಾಡಿ ಇಟ್ಕೊಂಡಿದ್ದೀನಿ. ಯಾವಾಗಲೂ ಪುದೀನ ಜಾಸ್ತಿ ಇದ್ದಾಗ ನಾನು ಸ್ವಲ್ಪ ಜಾಸ್ತಿ ಪುದೀನ ಚಟ್ನಿ ಮಾಡಿಟ್ಕೊಳ್ತೀನಿ. ಏನಕ್ಕೆ ಅಂದರೆ ನಾನು ತುಂಬ ಅಡುಗೆಗಳಿಗೆ ಈ ರೀತಿ ಚಟ್ನಿ ಮಾಡಿಟ್ಕೊಂಡ್ರೆ ಉಪಯೋಗಿಸ್ಕೊಳ್ತೀನಿ. ಹಾಗೆ ಬ್ರೆಡ್ ಟೋಸ್ಟಿಗೂ ಯೂಸ್ ಆಗುತ್ತೆ. ಆಗಲೇ ಬೋಂಡ ಬಜ್ಜಿ ಮಾಡಿದ್ರೂ ನಾವು ಇದನ್ನು ಯೂಸ್ ಮಾಡ್ಕೊಳ್ಬೋದು. ಹಾಗೆ ನಾವು ಪಾನಿಪುರಿ ಮಾಡೋದಾದರೂ ನಾನು ಇದನ್ನು ಯೂಸ್ ಮಾಡ್ಕೊಳ್ತೀನಿ. ಹಾಗೆ ಪಲಾವ್ ಮಾಡೋದಾದರೂ ನಾನು ಇದೇ ಚಟ್ನಿನ ಉಪಯೋಗಿಸ್ಕೊಳ್ತೀನಿ. ಹಾಗಾಗಿ ಜಾಸ್ತಿ ಕ್ವಾಂಟಿಟಿಯಲ್ಲಿ ಮಾಡಿ ಇಟ್ಕೊಳ್ಬೋದು, ನಾವು ಸ್ಟೋರ್ ಮಾಡ್ಕೊಳ್ಬೋದು. ನೋಡಿ, ಇಲ್ಲಿ 1 ಕಟ್ಟಷ್ಟು ನಾನು ಇಲ್ಲಿ ಪುದೀನ ತೊಗೊಂಡಿದ್ದೀನಿ. ಸೇಮ್ ಅಲ್ಲೇ ತೊಗೊಂಡಿದ್ದೀನಿ ನಾನು. ಕೊತ್ತಂಬರಿನೂ 1 ಕಟ್ಟೆ ತೊಗೊಂಡಿದ್ದೀನಿ, ಆದರೆ ಪುದೀನ ಸ್ವಲ್ಪ ಜಾಸ್ತಿ ಇದೆ. ಕಟ್ಟು ಒಂದೊಂದು ಕಟ್ಟು ತೊಗೊಂಡ್ರು. ಇಲ್ಲಿ ಹಸಿಮೆಣಸಿನ್ಕಾಯಿ ನಾನು ಖಾರಕ್ಕೆ ತಕ್ಕನಾಗಿ 10ರಿಂದ 15 ತೊಗೊಂಡಿದ್ದೀನಿ. ಯಾಕೆಂದರೆ ಖಾರ ಬೇಕಾಗುತ್ತೆ. ಇಲ್ಲಿ ಬೆಳ್ಳುಳ್ಳಿ 2 ಗೆಡ್ಡೆ ತೊಗೊಂಡಿದ್ದೀನಿ. ಎಲ್ಲ ಸಿಪ್ಪೆ ಸುಲಿದು ಇಟ್ಕೊಂಡಿದ್ದೀನಿ. ನೋಡಿ, 2 ಇಂಚಷ್ಟು ಶುಂಠಿನ ಈ ರೀತಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಹಾಗೆ 1 ನಿಂಬೆಹಣ್ಣು ತೊಗೊಂಡಿದ್ದೀನಿ. 1 ನಿಂಬೆಹಣ್ಣು ಬೇಕಾಗುತ್ತೆ, ಕಲರ್ ಚೇಂಜ್ ಆಗೋದಿಲ್ಲ. ನಿಂಬೆಹಣ್ಣು ಹಾಕೋದ್ರಿಂದ ಗ್ರೀನ್ ಹಾಗೇ ಇರುತ್ತೆ. ನಾನು ಅದನ್ನು ತೋರಿಸ್ತೀನಿ ನಾನು ನಿಮಗೆ. ಹಾಗೆ ನೋಡಿ, ಇಲ್ಲಿ ಜೀರಿಗೆ ಇಟ್ಕೊಂಡಿದ್ದೀನಿ 1.5 ಸ್ಪೂನಷ್ಟು ದೊಡ್ಡ ಸ್ಪೂನಲ್ಲಿ. ಹಾಗೆ ಉಪ್ಪು ಇಟ್ಕೊಂಡಿದ್ದೀನಿ. ಹಾಗೆ ಇದು ಚಾಟ್ ಮಸಾಲ, ಇದು 1.5 ಸ್ಪೂನ್ ತೊಗೊಂಡಿದ್ದೀನಿ. ಇಷ್ಟೂ ನಾನು ತಗೊಂಡು ನಾನೀಗ ಪುದೀನ ಚಟ್ನಿ ಮಾಡ್ತೀನಿ. ಆದರೆ ತುಂಬಾ ಟೇಸ್ಟಿಯಾಗಿರುತ್ತೆ, ಫ್ಲೇವರನ್ನು ಮಸ್ತ್ ಇರುತ್ತೆ. ನೀವು ಒಂದ್ಸಲ ಈ ಥರ ರೆಸಿಪಿ ಮಾಡಿ ಇಟ್ಕೊಳ್ಳಿ, ತುಂಬ ಅಡುಗೆಗಳಿಗೆ ಯೂಸ್ ಮಾಡ್ಕೊಳ್ಬೋದು. ನೋಡಿ, ಇಲ್ಲಿ ನಾನು ಒಂದು ಮಿಕ್ಸಿ ಜಾರಿಗೆ ಚೆನ್ನಾಗಿ ತೊಳೆದು ಇಟ್ಕೊಂಡಿರೋಂಥ ಕೊತ್ತಂಬರಿ ಸೊಪ್ಪು ಹಾಕ್ಕೊಳ್ತಾ ಇದ್ದೀನಿ. ತುಂಬಾ ಫ್ರೆಶ್ ಆಗಿದೆ ಸೊಪ್ಪು. ಹಾಗೆ ಪುದೀನ ಸೊಪ್ಪು ಅಷ್ಟೇ ನೀಟಾಗಿ ಕ್ಲೀನ್ ಮಾಡಿಬಿಟ್ಟು ತೊಳೆದು ಇಟ್ಕೊಂಡಿದ್ದೀನಿ ನಾನು. ಅದೂ ಅಷ್ಟೇ ತುಂಬಾ ಫ್ರೆಶ್ ಆಗಿದೆ. ಹಾಗಾಗಿ ಎರಡನ್ನೂ ನಾನಿಲ್ಲಿ ಮಿಕ್ಸಿ ಜಾರಿಗೆ ಹಾಕ್ಕೊಳ್ತಾ ಇದ್ದೀನಿ. ಈಗ ತುಂಬದಂಗೆ ಕಾಣ್ತಾ ಇದೆ. ಮಿಕ್ಸಿ ಗ್ರೈಂಡ್ ಆದ ನಂತರ ಇದರಲ್ಲಿ 1/4 ಭಾಗ ಅಷ್ಟೇ ಇರುತ್ತೆ. ಇಲ್ಲಿ ಹಸಿಮೆಣ್ಸಿನ್ಕಾಯಿ ಹಾಕ್ಕೊಳ್ತಾ ಇದ್ದೀನಿ. ಯಾಕೆಂದರೆ ನಮ್ಮ ರೆಸಿಪಿಗೆ ನಾವೇನಾದರೂ ರೆಸಿಪಿ ಮಾಡ್ತೀವಿ ಅಂದಾಗ ಇದೊಂದು ಸ್ವಲ್ಪ ನಾವು ಆ್ಯಡ್ ಮಾಡಿಕೊಂಡ್ರೂ ತುಂಬ ಬೇಗ ಎಲ್ಲ ರೆಸಿಪಿಗೂ ಯೂಸ್ ಆಗೋದ್ರಿಂದ ನಮಗೆ ತುಂಬ ಬೇಗ ಅಡುಗೆಗಳು ಮಾಡ್ಕೊಳ್ಬೋದು. ಇಲ್ಲಿ ಬೆಳ್ಳುಳ್ಳಿ ಹಾಕ್ಕೊಳ್ತಾ ಇದ್ದೀನಿ. ಹಾಗೆ ನಿಮಗೆ ಇಷ್ಟ ಆಗಿಲ್ಲ ಅಂದರೆ ಸ್ವಲ್ಪ ಕಡಿಮೆ ಮಾಡ್ಕೊಳ್ಬೋದು ಹಸಿಮೆಣ್ಸಿನ್ಕಾಯಿ. ಆದರೆ ನಾನಿಲ್ಲಿ ಹಾಕ್ಕೊಂಡಿದ್ದೀನಿ. ನೋಡಿ, ಇಲ್ಲಿ ಶುಂಠಿ ಹಾಕ್ಕೊಂಡಿದ್ದೀನಿ. ಅದನ್ನು ತುಂಬ ಫ್ರೆಶ್ ಆಗಿದೆ ಶುಂಠಿನೂ. ನೋಡಿ ಇಲ್ಲಿ ಎಲ್ಲ ಸಾಮಗ್ರಿಗಳು ಹಾಕ್ಕೊಂಡಿದ್ದೀನಿ. ಈಗ ನಾನು ಜೀರಿಗೆ ಮತ್ತು ಚಾಟ್ ಮಸಾಲ ಹಾಕ್ಕೊಳ್ತೀನಿ. ಇಷ್ಟು ಹಾಕಿಬಿಟ್ಟು ನಾನು ಸ್ವಲ್ಪ ನೀರು, ಜಾಸ್ತಿ ನೀರು ಆ್ಯಡ್ ಮಾಡಬಾರ್ದು. ಯಾಕೆಂದರೆ ನಮಗೆ ಚಟ್ನಿ ಅಂದರೆ ಚಟ್ನಿ ಥರನೇ ಇರಬೇಕಲ್ವಾ, ಅದಕ್ಕೋಸ್ಕರ ನಾವು ನೀರು ಜಾಸ್ತಿ ಹಾಕ್ಕೋಬಾರ್ದು. ಇಲ್ಲಿ ರುಚಿಗೆ ನೋಡ್ಕೊಂಡು ಉಪ್ಪು ಹಾಕ್ಕೊಳ್ಬೇಕು. ನಾವು ಸ್ವಲ್ಪ ನೀರು ಆ್ಯಡ್ ಮಾಡ್ಕೋಬೇಕು, ಜಾಸ್ತಿ ಹಾಕ್ಕೋಬಾರ್ದು. ಈಗ ಜೀರಿಗೆನೂ ಹಾಕ್ಕೊಳ್ತಾ ಇದ್ದೀನಿ. ಇದನ್ನು ಈಗ ಗ್ರೈಂಡ್ ಮಾಡ್ಕೊಳ್ಳೋಣ ನಾವು ಚೆನ್ನಾಗಿ. ನಿಂಬೆಹಣ್ಣು ಬಂದುಬಿಟ್ಟು ಈಗಲೂ ಅರ್ಧ ಹಾಕ್ಬೋದು, ಇಲ್ಲ ನಂತರ ನಾವು ಚಟ್ನಿ ಆದ ನಂತರ ಅರ್ಧ ಹಾಕ್ಕೊಳ್ಬೋದು, ತೊಂದರೆ ಇಲ್ಲ. ಆದರೆ ಈಗಲೇ ಹಾಕ್ಕೊಳ್ಳೋದ್ರಿಂದ ಕಲರ್ ಚೇಂಜ್ ಆಗೋದಿಲ್ಲ. ಬೀಜ ಇರುತ್ತಲ್ವ, ಅದನ್ನು ನಾವು ತೆಗಿಬೇಕು. ಬೀಜಗಳು ಬಿದ್ದಿದೆ ನೋಡಿ ಇದರಲ್ಲಿ, ಅದನ್ನು ನಾನು ತೆಗೆದಿದ್ದೀನಿ. ಹಾಗಾಗಿ ನಮಗೆ ಚೆನ್ನಾಗಿ ಸ್ವಲ್ಪ ಶುಗರ್ ಹಾಕ್ಕೊಳ್ತಾ ಇದ್ದೀನಿ ನಾನಿಲ್ಲಿ. ಒಂದು ಅರ್ಧ ಸ್ಪೂನಷ್ಟು ಅಷ್ಟೇ ಹಾಕ್ಕೊಳ್ತೀನಿ, ಚೆನ್ನಾಗಿರುತ್ತೆ ಚಟ್ನಿಗೆ. ಹಾಗಾಗಿ ಇದನ್ನು ನಾವು ಗ್ರೈಂಡ್ ಮಾಡ್ಕೊಳ್ಳೋಣ. ಇಲ್ಲಿ ನೋಡಿ, ಚೂರು ನೀರು ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ ನಾನು, ಜಾಸ್ತಿ ಹಾಕ್ಕೊಂಡಿಲ್ಲ, ಸ್ವಲ್ಪ ನೀರು ಅಷ್ಟೇ ಹಾಕ್ಕೊಂಡಿರೋದು. ನೋಡಿ, ಇಲ್ಲಿ ಚೆನ್ನಾಗಿ ಗ್ರೈಂಡ್ ಮಾಡ್ಕೊಂಡಿದ್ದೀನಿ. ಎಷ್ಟು ಚೆನ್ನಾಗಿ ಚಟ್ನಿ ರೆಡಿಯಾಗಿದೆ. ತುಂಬಾ ಚೆನ್ನಾಗಿರುತ್ತೆ. ಆದರೆ ತುಂಬ ಅಡುಗೆಗಳಿಗೆ ಯೂಸ್ ಆಗುತ್ತೆ. ನೀವು ತುಂಬ ದಿನ ಸ್ಟೋರ್ ಮಾಡ್ತೀವಿ ಅನ್ನೋದಾದರೆ ಫ್ರೀಝರಲ್ಲಿ ಸ್ಟೋರ್ ಮಾಡಿ. ನಾನಿಲ್ಲಿ ಒಂದು ಬಾಕ್ಸಿಗೆ ಹಾಕ್ತಾಯಿದ್ದೀನಿ. ನನಗೇನು ತುಂಬ ದಿನ ಬೇಕಾಗೋದಿಲ್ಲ, ಯಾಕಂದರೆ ಸ್ವಲ್ಪ ಇದೆ ಇದು ಚಟ್ನಿ. ತುಂಬ ಸೊಪ್ಪಿದೆ ನಿಮ್ಮ ಹತ್ರ ಅಂದಾಗ ಸೊಪ್ಪು ಸ್ಟೋರ್ ಮಾಡೋದಕ್ಕಿಂತ ಈ ರೀತಿ ಚಟ್ನಿ ಮಾಡಿಬಿಟ್ಟು ಸ್ಟೋರ್ ಮಾಡ್ಕೊಳ್ಬೋದು. ಐಸ್ ಕ್ಯೂಬ್ ಏನು ಟ್ರೈ ಇರುತ್ತಲ್ವ, ಅದಕ್ಕೆ ಹಾಕಿಬಿಟ್ಟು ಐಸ್ ಕ್ಯೂಬ್ ಮಾಡಿ ಇಟ್ಕೊಂಡ್ರೂ ಆರಾಮಾಗಿ ನಾವು ಯಾವುದೇ ಅಡುಗೆ ಮಾಡೋದಾದರೂ 2-3 ಐಸ್ ಕ್ಯೂಬ್ ಥರದ್ದು ಏನು ನಾವು ಚಟ್ನಿದು ತೊಗೊಂಡ್ಬಿಟ್ಟು ನಾವು ಅಡುಗೆಗೆ ಬಳಸ್ಕೊಳ್ಬೋದು. ನೋಡಿ, ಚಟ್ನಿ ರೆಡಿಯಾಗಿದೆ. ಕಲರ್ ಅಂತೂ ತುಂಬಾ ಚೆನ್ನಾಗಿದೆ. ಇದಕ್ಕೆ ನಿಂಬೆಹಣ್ಣು ಹಾಕಿರೋದ್ರಿಂದ ಕಲರ್ ಚೇಂಜ್ ಆಗೋದಿಲ್ಲ. ಹಾಗೆ ಸ್ವಲ್ಪ ಶುಗರು ಹಾಕಿರೋದ್ರಿಂದ ಟೇಸ್ಟಿಯಾಗಿತ್ತು. ಆದರೆ ಅಡುಗೆಗಳಿಗೂ ಬಳಸ್ಕೊಳ್ಳೋದ್ರಿಂದ ಎಷ್ಟು ಕ್ವಾಂಟಿಟಿಯಲ್ಲಿ ಸೊಪ್ಪು ಕೆಲವು ಸಲ ಜಾಸ್ತಿ ಸಿಗುತ್ತೆ ಕಡಿಮೆ ರೇಟಿಗೆ, ಆವಾಗ ತಗೊಂಡು ಬಂದು ನಾವು ಈ ರೀತಿ ಮಾಡಿಕೊಂಡು ಇಟ್ಕೊಳ್ಬೋದು, ಸ್ಟೋರ್ ಮಾಡ್ಕೊಳ್ಬೋದು. ಫ್ರಿಡ್ಜಲ್ಲಿ ಇಟ್ಕೊಂಡಿರೋದನ್ನು ನಾವು ಅಡುಗೆಗೆ ಬಳಸ್ಬೋದು. ಸ್ವಲ್ಪ ಜಾಸ್ತಿ ದಿನ ಸ್ಟೋರ್ ಮಾಡಬೇಕಂದ್ರೆ ನಾವು ಫ್ರೀಝರಲ್ಲಿ ಸ್ಟೋರ್ ಮಾಡಬೇಕಾಗುತ್ತೆ. ಆವಾಗ ತುಂಬ ದಿನ ನಾವು ಪುದೀನ ಚಟ್ನಿನ ಇಟ್ಕೊಳ್ಬೋದು. ಓಕೆ ಫ್ರೆಂಡ್ಸ್, ನಿಮಗೆ ಈ ಚಟ್ನಿ ಹೇಗೆ ಅನ್ನಿಸ್ತು ಅಂತೇಳಿ ನನಗೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಹೇಳಿ. ಅಂತ ನೈಟಿಗಳು ತೋರಿಸ್ತೀನಿ. ಇದೊಂದು ಅಮೆಝಾನಲ್ಲಿ ತರಿಸಿದ್ದು ನಾನು.
ಅಮೆಝಾನಲ್ಲಿ ತರಿಸಿದ್ದು ನೋಡೋಣ ಅಂಥೇಳಿ, ನನಗೆ ಯಾವ ಥರ ಇರುತ್ತೆ ಅಂತ ನೋಡೋಣ ಚೆಕ್ ಮಾಡೋಣ ಅಂತ ತರಿಸಿದ್ದು. ಇದು ಆ್ಯಕ್ಚುಲಿ ನೋಡೋಣ ಅಂತಲೇ ತರಿಸಿದ್ದು ಅಷ್ಟೇ. ಜಸ್ಟ್ ಚೆನ್ನಾಗಿದ್ರೆ ಇಟ್ಕೊಳ್ಳೋಣ, ಇಲ್ಲಾಂದ್ರೆ ರಿಟರ್ನ್ ಮಾಡೋಣ ಅಂತ. ಆದರೆ ತುಂಬ ಚೆನ್ನಾಗಿದೆ. ಇದನ್ನು ಈ ರೀತಿ ಬರುತ್ತೆ, ತುಂಬ ಚೆನ್ನಾಗಿದೆ. ಬ್ಯಾಕ್ ಸೈಡ್ ಹೀಗೆ ಬರುತ್ತೆ, ಫ್ರಂಟ್ ಈ ರೀತಿ ಬರುತ್ತೆ, ನೆಕ್ಕು ಹೀಗೆ. ಇದು ಸೈಡಲ್ಲೆಲ್ಲ ಈ ರೀತಿ ಓಪನ್ ಇರುತ್ತೆ. ಇದೊಂದು ನೈಟಿ. ಹಾಗೆ ಮತ್ತೊಂದು ನೈಟಿ. ಇದು ಲೋಕಲ್ ಶಾಪಲ್ಲೇ ತಗೊಂಡಿದ್ದು. ನೋಡಿ ಈ ಥರ ಇದೆ. ಸ್ಲೀವ್ ಎಲ್ಲ ಈ ರೀತಿ ಬಂದಿದೆ, ನೆಕ್ ಈ ಥರ. ಇದು ನಮ್ಮ ಮನೆಯವ್ರದ್ದು ಚಾಯ್ಸು. ನಮ್ಮ ಮನೆಯವ್ರು ಇದಿರಲಿ ತಗೋ ಅಂತ ಹೇಳಿದ್ರು. ನನಗೇನು ಅಷ್ಟು ಇಷ್ಟ ಆಗಲಿಲ್ಲ, ನಮ್ಮ ಮನೆಯವ್ರಿಗೆ ಇಷ್ಟ ಆಯಿತು ಅಂತ ತಗೊಂಡಿದ್ದು. ಈ ರೀತಿ ಇದೆ. ಇದು ಮೆಂತ್ಯ ಕಲರ್ ಬರುತ್ತೆ. ಇದು ಕ್ಯಾಮ್ರಾದಲ್ಲಿ, ಬ್ಯಾಕ್ ಕ್ಯಾಮ್ರಾದಲ್ಲಿ ಮತ್ತೆ ತೋರಿಸ್ತೀನಿ ನಾನು. ಇದರಲ್ಲಿ ಫ್ರಂಟ್ ಕ್ಯಾಮ್ರಾದಲ್ಲಿ ಸ್ವಲ್ಪ ಲೈಟಾಗಿ ಕಾಣಿಸ್ತಾ ಇದೆ. ಮೆಂತ್ಯ ಕಲರ್ ಬರುತ್ತೆ. ಈ ಥರ ಇದೆ ಇದು ನೈಟಿ. ಹಾಗೆ ಇದು ಒಂದು ನೈಟಿ ತಗೊಂಡಿದ್ದು. ನೋಡಿ ಈ ಥರ ಇದೆ. ಇದು ಬ್ಲೂ ಬರುತ್ತೆ ನೋಡಿ, ಹೀಗೆ. ಸ್ಲೀವ್ ಎಲ್ಲ ಚಿಕ್ಕದೇ ಇದೆ, ಈ ರೀತಿ ಬರುತ್ತೆ. ಪೈಪಿಂಗ್ ಇದೆ ಸ್ಲೀವಲ್ಲಿ ನೋಡಿ, ಈ ರೀತಿ. ನೆಕ್ ಹತ್ರ ಈ ಥರ ಡಿಸೈನ್ ಇದೆ, ಹೀಗೆ ಹೀಗೆ. ಇದು ಸ್ವಲ್ಪ ಫಿಟ್ಟಿಂಗು ಮಾಡ್ಕೊಳ್ಬೇಕು, ಲೆಂತ್ ಕಡಿಮೆ ಮಾಡ್ಕೊಳ್ಬೇಕು. ಲೆಂತ್ ಜಾಸ್ತಿ ಉದ್ದ ಇದೆ, ಇದಕ್ಕೆ ಜೇಬು ಇದೆ. ಈಗ ಸಾಧಾರಣವಾಗಿ ಎಲ್ಲ ನೈಟಿಗಳಿಗೂ ಜೇಬ್ ಇರುತ್ತೆ ನೋಡಿ. ಇದು ಜೇಬು ಈ ಥರ ಇದೆ. ಇದು 3 ನೈಟಿಗಳು. ಈ 3 ನೈಟಿಯಲ್ಲಿ ನಿಮ್ಗೆ ಯಾವ್ದು ಇಷ್ಟ ಆಯಿತು ಅಂತ ಹೇಳಿ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಹೇಳಿ. ನಾನು ಬ್ಯಾಕ್ ಕ್ಯಾಮ್ರಾದಲ್ಲಿ ತೋರಿಸ್ತೀನಿ ನಿಮಗೆ ಯಾವ ಥರ ಇದೆ ನೈಟಿಗಳು ಅಂತ ಹೇಳಿಬಿಟ್ಟು. ಯಾಕಂದರೆ ಸ್ವಲ್ಪ ಫ್ರಂಟ್ ಕ್ಯಾಮ್ರಾದಲ್ಲಿ ಕಲರು ಚೇಂಜ್ ಆಗಿ ಕಾಣಿಸುತ್ತೆ. ಇದೆರಡು ಸೇಮೇ ಕಾಣಿಸುತ್ತೆ, ಬ್ಲೂ ಮತ್ತು ಈಗ ಅಮೆಝಾನಲ್ಲಿ ತರಿಸಿರೋದು ಅಂತ ಹೇಳಿದ್ನಲ್ವ ಅದು. ಇದು ನೋಡಿ ಸ್ವಲ್ಪ ಇದೆ ಕಲರ್ ಚೇಂಜ್ ಕಾಣ್ತಾ ಇರೋದು ಕ್ಯಾಮ್ರಾದಲ್ಲಿ ಅಷ್ಟೇ. ತುಂಬ ಈಸಿಯಾಗಿ ಫೋಲ್ಡ್ ಮಾಡ್ಬೋದು ನೈಟಿ ಈ ರೀತಿ. ನೋಡಿ ಇಷ್ಟ ಆಯಿತು ನನಗೆ, ತರಿಸ್ತೀನಿ. ಇದರಲ್ಲಿ ಬೇರೆ ಕಲರ್ ಎಲ್ಲ ಇದೆ, ನಾನು ನೋಡೋಣ ಅಂತ ಒಂದಷ್ಟೇ ತರಿಸಿದ್ದು. ಬೇರೆ ಇದೆ, ಇನ್ನೂ ಒಂದೆರಡು ತರಿಸೋಣ ಅಂತ ಅಂದ್ಕೊಂಡಿದ್ದೀನಿ. ಪ್ರೈಸು, ಇದ್ರದ್ದು ಪ್ರೈಸ್ ಬಂದುಬಿಟ್ಟು ನಾನು ಚೆಕ್ ಮಾಡಿ ಹೇಳ್ತೀನಿ. ನಾನು ನೆಕ್ಸ್ಟ್ ವ್ಲಾಗಲ್ಲಿ ಹೇಳ್ತೀನಿ ನಾನು ಇದ್ರ ಪ್ರೈಸು. ಆದರೆ ಇದ್ರ ಪ್ರೈಸ್ ಬಂದುಬಿಟ್ಟು 480 ರೂಪಾಯಿ. ಇದರಲ್ಲಿ ಇದೆ, ಬಿಲ್ ಇದೆ, 480. ಇದು ಬಂದು ಈ ನೈಟಿ 595 ರೂಪಾಯಿ ಇದು. ಆದರೆ ನನಗೆ 500 ರೂಪಾಯಿಗೆ ಕೊಟ್ಟಿದ್ದಾರೆ, ಡಿಸ್ಕೌಂಟ್ ಹೋಗಿ 500 ರುಪೀಸಿಗೆ ಸಿಕ್ಕಿದೆ ಇದು ನೈಟಿ. ಅದು 480 ಯೆಲ್ಲೋ ಕಲರು, ಇದು 500. ಇದು ನಾನು ಮಗ ಆರ್ಡ್ರ್ ಮಾಡಿದ್ದು, ಕರೆಕ್ಟಾಗಿ ಗೊತ್ತಿಲ್ಲ. ನೋಡಿಬಿಟ್ಟು ನಾನು ಚೆಕ್ ಮಾಡಿ ನೆಕ್ಸ್ಟ್ ವ್ಲಾಗಲ್ಲಿ ನಾನು ಇದನ್ನು ವೇರ್ ಮಾಡಿ ವ್ಲಾಗ್ ಮಾಡ್ತೀನಿ. ಆ ಟೈಮಲ್ಲಿ ಪ್ರೈಸ್ ಎಲ್ಲ ನಾನು ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಲಿಂಕು ಡಿಸ್ಕ್ರಿಪ್ಷನಲ್ಲಿ ಕೊಡ್ತೀನಿ. ಇಷ್ಟ ಆಯಿತು ನನಗೆ, ಚೆನ್ನಾಗಿದೆ. ಇದೊಂಥರ ವೆಲ್ವೆಟ್ ಕ್ಲಾತು, ಚೆನ್ನಾಗಿದೆ. ವೆಲ್ವೆಟ್ ಕ್ಲಾತು ಜೊತೆಗೆ ವೆಯ್ಟ್ ಇದೆ, ಚೆನ್ನಾಗಿದೆ. ಇಷ್ಟ ಆಯಿತು ನನಗೆ. ಸುಮಾರು ಟೈಮಿಂದ ಒಂದು 3 ಇಯರ್ಸಿಂದ ಅಮೆಝಾನಲ್ಲಿ ಕಾರ್ಟ್ಗೆ ಹಾಕಿ ಇಟ್ಕೊಂಡಿದ್ದೆ ನಾನು. ಸೇವ್ ಟು ಲೇಟರಲ್ಲಿ ಇಟ್ಕೊಂಡಿದ್ದೆ, ನೋಡೋಣ, ತರಿಸೋಣ, ಚೆಕ್ ಮಾಡೋಣ ಹೇಗಿರುತ್ತೆ ಅಂಥೇಳಿ.
ಯಾವಾಗಲೂ ನಾನು ನೈಟೀಸ್ ತರಿಸಿಲ್ಲ. ಒಂದ್ಸಲ ತರಿಸಿ ಚೆಕ್ ಮಾಡಿ, ಯಾವುದೇ ವಸ್ತು ಆದರೂ ಅಷ್ಟೇ ಒಂದ್ಸಲ ತರಿಸಿ ನೋಡಬೇಕು ನಾವು. ಚೆನ್ನಾಗಿದ್ರೆ ತರಿಸ್ಕೊಳ್ಬೇಕು, ಇಲ್ಲಾಂದ್ರೆ ರಿಟರ್ನ್ ಮಾಡ್ಬೋದು. ನಾನು ತರಿಸ್ದೆ, ನೋಡೋಣ ಅಂತ ತರಿಸ್ದೆ. ಅವೆರಡು ತಗೊಳ್ಳೋದಕ್ಕಿಂತ ಮುಂಚೆ ಆಗಿದ್ರೆ ಫಸ್ಟ್ ಅದನ್ನೇ ತರಿಸಿದ್ದು, ಆನಂತರ ಇದನ್ನು ತರಿಸಿದ್ದು. ಮತ್ತು ಇರಲಿ ಅಂದರು ನಮ್ಮ ಮನೆಯವರು, ಅದನ್ನು ನಾನು ರಿಟರ್ನ್ ಮಾಡ್ತೀನಿ ಅಂದೆ. ಬೇಡ ಇರಲಿ ಅಂದರು. ಸರಿ ಅಂತ ಅದನ್ನು ಇಟ್ಕೊಂಡು ಮತ್ತೆ ಇದನ್ನು ಇಟ್ಕೊಂಡಿದ್ದೀನಿ. ಮತ್ತೊಂದೆರಡು ಯಾವುದಾದ್ರೂ ತರಿಸ್ಕೊಳ್ತೀನಿ. ತರಿಸ್ಕೊಂಡಾಗ ನಾನು ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ನೆಕ್ಸ್ಟ್ ವ್ಲಾಗಲ್ಲಿ ನಾನು ಪ್ರೈಸ್ ಹೇಳ್ತೀನಿ, ಲಿಂಕನ್ನು ಡಿಸ್ಕ್ರಿಪ್ಷನಲ್ಲಿ ಕೊಡ್ತೀನಿ. ಓಕೆನಾ? ಇದು ನಾನು ಆರ್ಡ್ರ್ ಮಾಡಲಿಲ್ಲ, ಹಾಗಾಗಿ ಪ್ರೈಸ್ ಕರೆಕ್ಟಾಗಿ ನನಗೆ ನೆನಪಿಲ್ಲ. ಯಜಮಾನ್ರಲ್ಲ, ಮಗನಿಗೆ ನಾನು ಲಿಂಕ್ ಕಳಿಸಿದ್ದೆ, ಅದನ್ನು ಮಗನೇ ಆರ್ಡ್ರ್ ಮಾಡಿದ್ದು. ಹಾಗಾಗಿ ರೇಟೆಲ್ಲ ಕರೆಕ್ಟಾಗಿ ಇದ್ರದ್ದು ಪ್ರೈಸ್ ಗೊತ್ತಿಲ್ಲ ನನಗೆ. ಓಕೆನಾ? ನೆಕ್ಸ್ಟ್ ವ್ಲಾಗಲ್ಲಿ ಖಂಡಿತ ಹೇಳ್ತೀನಿ ನಾನು. ಓಕೆ ಫ್ರೆಂಡ್ಸ್, ಈ ಚಿಕ್ಕದೊಂದು ವ್ಲಾಗು ನಿಮಗೆ ಹೇಗೆ ಅನ್ನಿಸ್ತು ಅಂತ ಹೇಳಿ ನನಗೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಹೇಳಿ. ಹಾಗೆ ಇನ್ನೂ ಯಾರೆಲ್ಲ ಹೊಸಬರು ನೋಡ್ತಾ ಇದ್ದೀರಾ ನಮ್ಮ ವಿಡಿಯೋನ, ಇಷ್ಟ ಆದರೆ ಲೈಕ್ ಮಾಡಿ, ಫ್ಯಾಮಿಲಿ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ. ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದಕ್ಕೆ ಯಾವುದೇ ಚಾರ್ಜಸ್ ಕಟ್ ಆಗೋದಿಲ್ಲ, ಫ್ರೀ ಆಗಿರುತ್ತೆ. ಓಕೆ ಫ್ರೆಂಡ್ಸ್, ನಾನು ಮತ್ತೊಂದು ಹೊಸ ವ್ಲಾಗಲ್ಲಿ ನಾನು ನಿಮಗೆ ಸಿಗ್ತೀನಿ. ಎಲ್ಲರಿಗೂ ಮಕ್ಕಳ ದಿನಾಚರಣೆಯ ಹಾರ್ದಿಕ ಶುಭಾಶಯಗಳು. ಎಲ್ಲ ಪುಟಾಣಿಗಳಿಗೂ ಮುದ್ದು ಕಂದಮ್ಮಗಳಿಗೂ ಮಕ್ಕಳ ದಿನಾಚರಣೆಯ ಹಾರ್ದಿಕ ಶುಭಾಶಯಗಳು ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಓಕೆ ಫ್ರೆಂಡ್ಸ್, ನಾನು ಮತ್ತೊಂದು ಹೊಸ ವ್ಲಾಗಲ್ಲಿ ನಾನು ನಿಮಗೆ ಸಿಗ್ತೀನಿ. ಓಕೆ, ಟಿಲ್ ದೆನ್ ಟೇಕ್ ಕೇರ್, ಬಾಯ್ ಬಾಯ್, ನಮಸ್ಕಾರ.